ಬೇಡ ತಮ್ಮ ಎಕ್ಸಿಟ್ ಹಾಕು. ಚಂದ್ರಣ್ಣ ಆತ್ಮೀಯ ಸ್ವಾಗತ, ಬನ್ನಿ ಅಣ್ಣ. ತುಂಬಾ ಅದೆಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿದ್ದೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಲೈವಲ್ಲೇ ಇರಿ. ಲೈವ್ನ ನೋಡಿ. ಇವಾಗ ಒಂದು ಒಳ್ಳೆ ಸಿಂಗರ್ ಅಣ್ಣ ಮೊದಲೇ ನಾನು ಕಾಮಿಡಿ ಮಾಡ್ತಿದ್ರೆ ಅನ್ಕೊಂಡೆ, ಇಲ್ಲ ಅಂದ್ರೆ ಪೋಸ್ಟ್ ಆದರೂ ಹಾಕ್ತಿದ್ದೆ ನಾನು. ಅಣ್ಣ ಮಿಸ್ ಮಾಡಿಬಿಟ್ರು ನನಗೆ. ಎಂತ ಹೇಳೋದು. ಪಾಪ ಅವರು ಡೀಟೇಲಾಗಿ ಹೇಳಿದ್ರು, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಯಾರೆಲ್ಲ ಹ್ಯಾಂಡಲ್ ಇದ್ದೀರಾ ನೇರ ಪ್ರಸಾರಕ್ಕೆ ಜಾಯ್ನ್ ಆಗಿ. ದೂರ ತೀರ ಸೇರಲು ಯಾರೆಲ್ಲ ಹೈಡಲ್ ಇದ್ದೀರಾ ನೇರ ಪ್ರಸಾರಕ್ಕೆ ಜಾಯ್ನ್ ಆಗಿ. ಎಲ್ರಿಗೂ ಶುಭ ಮಧ್ಯಾಹ್ನ. ಊಟ ಆಯ್ತಾ ಎಲ್ರದು? ಊಟ ಏನ್ ಮಾಡ್ಕೊಂಡು ಬಂದ್ರಿ? ಚಂದ ಹೇಳ್ತಿದ್ದಾರೆ. ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಹೌದು, 10 ನಿಮಿಷ ಮನೆಗೆ ಬಂದ ತಕ್ಷಣ ಟುಗೆದರ್ ಬರ್ತೀನಿ ಸಿಸ್ಟರ್. 10 ನಿಮಿಷ ರೋಡಲ್ಲಿ ಇದ್ದೀನಿ. ಆರಾಮಾಗಿ ಬನ್ನಿ, ಫ್ರೀಯಾಗಿ ಬನ್ನಿ, ಸೇಫಾಗಿ ಮನೆಗೆ ಹೋಗಿ ಬ್ರದರ್. ಓಕೆನಾ? ನಿಧಾನವಾಗಿ ಬನ್ನಿ. ಅಲ್ಲಿವರೆಗೂ ನಾವು ಮಾತಾಡ್ತಾ ಇರ್ತೀನಿ. ಓಕೆನಾ? ಫ್ರೀಯಾಗಿ, ಯಾಕಂದರೆ ಏನೇ ಇದು ಮಾಡಬೇಕು ಅಂದರೂ ಫ್ರೀ ಆಗಬೇಕು, ಮೈಂಡ್ ಫ್ರೀ ಆಗಬೇಕು. ಫ್ರೀಯಾಗಿ ಬನ್ನಿ. ಜಯಂತ್ ಸರ್ ಮತ್ತೆ ತಮ್ಮ ಹಳೆಯ ನೆನಪುಗಳನ್ನು ಹಂಚ್ಕೊಳ್ಳಲು ಮತ್ತೆ ನಮ್ಮೊಂದಿಗೆ ನಮ್ಮ ನೇರ ಪ್ರಸಾರಕ್ಕೆ ಬಂದರು. ಅವರಿಗೆ ಮತ್ತೆ ಸ್ವಾಗತ. ರಾಹುಲ್ ಅವ್ರು ಬರೋದಿನ್ನ 10 ನಿಮಿಷ. ರಾಹುಲ್ ಅಲ್ಲ ಸರ್, ಚಂದ್ರು ಅಂತ. ಅವ್ರು ತುಂಬಾ ಒಳ್ಳೆ ಸಿಂಗರು, ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೌದಾ? ನಾವು ಕಾತುರತೆಯಿಂದ ಕಾಯ್ತಾ ಇದೀವಿ ಅವರು ಸಾಂಗ್. ನನ್ನ ಲೈವಲ್ಲಿ ಕೇಳೋ ಪುಣ್ಯ ಅಂತಾನೆ ಅನ್ಕೋಬಹುದು ನಾವು. ಅವರು ಪುಟ್ಟರಾಜ ಗವಾಯಿಗಳ ಶಿಷ್ಯಂದ್ರಂತೆ. ತುಂಬಾ ನಂಗಂತೂ ಕೇಳಕ್ಕೆ ಎಕ್ಸೈಟ್ಮೆಂಟ್ ಆಗ್ತಿದೆ ನನ್ನ ಲೈವಲ್ಲಿ. ಹೌದಾ? ಹೌದು ಸರ್, ತುಂಬಾ ತ್ರೀ ವಾಯ್ಸ್ ನೀವು ಎಕ್ಸಿಟ್ ಆಗಿ ನಾನು ಮ್ಯೂಟ್ ಆಗ್ತೀನಿ ಸರ್, ನೀವು ಮಾತಾಡಿ. ಓಕೆನಾ? ನೀವು ಮ್ಯೂಟ್ ಆಗಿ. ಓಕೆ, ನೀವು ಮಾತಾಡಿ ಸರ್. ಹಲೋ, ಇವಾಗ ನೀಟಾಗಿ ಕೇಳಿಸ್ತಾಯ್ತಾ? ನೀಟಾಗಿ ಕೇಳಿಸ್ತಾಯ್ತಾ? ಒಂದ್ಸಲ ಬಂದು ಹೇಳ್ಬಿಟ್ಟು ಮತ್ತೆ ಎಕ್ಸಿಟ್ ಆಗಿ. ಸರ್ ಇವಾಗ ಚೆನ್ನಾಗಿ ಕೇಳಿಸ್ತಿದೆ, ಮಾತಾಡಿ ಸರ್. ನೀವು ಮಾತಾಡಿ. ಓಕೆ, ಮಾತಾಡಿ ಸರ್. ನಾನೇನಕ್ಕೆ ವಿಶ್ವಣ್ಣನ ಬುದ್ಧಿವಂತರು ಅಂತೀನಿ ಅಂದ್ರೆ, ಈ ವೆಲ್ಡಿಂಗ್ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಕಷ್ಟ ಎಷ್ಟು ಇರುತ್ತೆ ಅನ್ನೋದಕ್ಕೂ ಜಾಸ್ತಿ ಬುದ್ಧಿ ಜಾಸ್ತಿ ಇರ್ಬೇಕು. ವೆಲ್ಡಿಂಗ್ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಇಂಚು, ಒಂದು ಪಾಯಿಂಟ್ ಒಂದು ಇಷ್ಟು ಹೆಚ್ಚು ಕಮ್ಮಿ ಆದ್ರೂ ಕೂಡ ಮತ್ತೆ ಕಂಪ್ಲೀಟ್ ಕೆಲಸ ಬಂದಿದ್ದೆ ಮೊದ್ಲಿಂದ ಮಾಡ್ಬೇಕು. ಅದಕ್ಕೆ ಕ್ಯಾಲ್ಕುಲೇಷನ್ ಬಹಳ ಬೇಕು, ಮೈಂಡ್ ಬಹಳ ಬೇಕು. ಅದಕ್ಕೆ ನಾನು ಮೊದ್ಲಿಂದ ಹೇಳೋದು, ವಿಶ್ವಣ್ಣಾಗ್ ಬಂದಿದ್ದೆ, ನೀವು ಬಹಳ ಬುದ್ಧಿವಂತರು ಸರ್, ನೀವು ಎಲ್ಲಿ ತೋರಿಸ್ಕೊಳಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು. ಅವ್ರ ಕೆಲಸ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಎಷ್ಟು ಬುದ್ಧಿ ಐತೆ ಅಂತ ಹೇಳ್ಬಿಟ್ಟು. ಇವಾಗ ಹಳೆ ನೆನಪುಗಳೇನಾದ್ರು ಹೇಳ್ಬೇಕು ಅಂದ್ರೆ, ಹಳೆ ನೆನಪುಗಳು ಯಾರಿಗೇ ಆಗ್ಲಿ ಬಹಳ ಚೆನ್ನಾಗೇ ಇರತ್ತೆ. ಚಿಕ್ಕ ವಯಸ್ಸಲ್ಲಿರೋ ನೆನಪುಗಳು ಹೇಳ್ಬೇಕು ಅಂದ್ರೆ, ನಾವು ಟಿವಿ ನೋಡ್ತಾ ಇದ್ರೆ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಬರೋವಾಗ ಎಲ್ಲಿ ಹೋಗ್ಬಿಡತ್ತೋ ಅಂತ ಹೇಳ್ಬಿಟ್ಟು ಮೇಲೆ